ಹ್ಞೂ ಅಡಿಕೆಲಿ ಹಾಕೊಂಡ್ರೆ ಸಮಾಧಾನ ಆಕೈತೆ ನೋಡಿ ನಮ್ಗೆ. ಈ ಅಡಿಕೆಯಲ್ಲಿ ಚಾ ಇಲ್ಲ ಅಂದ್ರೆ ಹುಚ್ಚಿಡ್ದಂಗೆ ಆಗ್ಬಿಡ್ತೈತೆ ನೋಡಿ ನಮಗಂತೂ. ಹ್ಞೂ ನಯ್ಯವ್ವ, ಈ ಅಡಿಕೆಯಲ್ಲಿ ಚಹಾ ಬಿಟ್ಟಿರೋಕ್ಕಾಗಲ್ಲ ನೋಡು. ಬೇಕಾರ ಒಂದು ಊಟ ಬೇಕಾದ್ರೆ ಬಿಡನ್ನು ಬಿಟ್ಟಿದ್ದು ಆದರೆ ಈ ಅಡಿಕೆಯಲ್ಲಿ ಚಹಾ ಮಾತ್ರ ಬಿಟ್ಟಿರೋಕ್ಕಾಗಂಗಿಲ್ಲ ನೋಡಿ ನಮ್ಮ ಕೈಯಾಗ. ಅಡಿಕೆಯಲ್ಲಿ ಇತ್ತಂದ್ರೆ ಇಡೀ ರಾತ್ರಿ ಹಾಕ್ಕೊಂಡು ಕುತ್ಕೋತೀನಿ ನೋಡಿ ನಾನಂತೂ. ಅಯ್ಯವ್ವ ಅಡಿಕೆಯಲ್ಲಿ ಮಾತ್ರ ಬಿಟ್ಟಿರೋಕ್ಕಾಗಂಗಿಲ್ಲ ಬಿಡಿ ನಮ್ಗೆ. ನಾನಂತೂ ಅಡಿಕೆ ಖಾಲಿ ಆಗೋಷ್ಟಿಗೆ ನನ್ನ ಮೊಮ್ಮಗನ ಕೈಯಾಗ ತರ್ಸಬಿಡ್ತೀನಿ. ಅಲ್ಲೇ ಬೇಕಾದ್ರೆ ಇಲ್ಲೇ ಅಂಗಡಿಯಾಗ ಸಿಗ್ತಾವಲ್ಲ ಅಂತಂದು. ಅಡಿಕೆ ಇಲ್ಲ ಅಂದ್ರೆ ಒಂಥರ ಹುಚ್ಚಿಡ್ದಂಗೆ ಆಗ್ಬಿಡ್ತೈತವ ಯವ್ವ ನನಗರ. ಯವ್ವ ನನಗೂ ಹಂಗವ ಯವ್ವ, ಅಡಿಕೆಯಲ್ಲಿ ಇಲ್ಲ ಅಂದ್ರೆ ಕೈಕಾಲ ಆಡಂಗಿಲ್ಲ ನನಗಂತೂ. ಸವಿತಾ, ಇದು ಚಿಕನಿನ ಫ್ರೈ ಆಗೈತಿ. ಇದನ್ನು ಮೆಲ್ಲಗೆ ಎತ್ತಿ ಆ ಕಡೆ ಇಟ್ಟು ಮುಚ್ಚಿಟ್ಟು ಬಿಡೋಣ. ಇದು ಒಳಗಡೆ ಅಳ್ಕೊಂಡ್ಬಿಡ್ತೈತಿ. ಹಂಗೆ ಅದು ಮಟನ್ ಸಾರಿಂದ ಅದನ್ನ ನೋಡೋಣ ಅಂತ. ಸರಿ ಅಷ್ಟೇ ಮಾಡೋಣ. ನೀ ಆ ಕಡೆ ಹಿಡ್ಕೊ, ನಾ ಈ ಕಡೆ ಹಿಡ್ಕೋತೀನಿ. ಎತ್ತಿಳಿಸ್ಬಿಡೋಣ ಆ ಕಡೆ. ಯವ್ವ ಹುಷಾರು ನೋಡ್ರವ, ಬಿಸಿ ಐತಿ. ಮತ್ತು ಕಾಲ್ಗಿಲ್ ಮೇಲೆ ಹಾಕೊಂಡಿಕೊಂಡಿರಿ. ನಾವು ಬರಂದೇನ? ಬೇಡದೆ ಅಮ್ಮ, ನಾವೇ ಎತ್ತಿಡ್ತೀವಿ ತಗೋ. ಹುಷಾರು ಸವಿ, ಎತ್ತಲ ನಾನು? ಎತ್ತು ಹುಷಾರವ. ಅಲ್ಲೇ ಇಟ್ಬಿಟ್ರೆ ಅಲ್ಲೇ ತಾಟಿ ಮುಚ್ಚಿಟ್ಟು ಬಂದುಬಿಡ್ರಿ. ಮತ್ತೆ ಏನಾರು ಬಿದ್ದಿತ್ತಿತ್ತು ಗಾಳಿಗೆ. ಸರಿ ಬೇ ಅಮ್ಮ. ಸವಿ, ಇದು ಹುಷಾರಾಗಿ ಮಟನ್ದೊಂದು ಎತ್ತಿ ಹಿಡ್ಕೊಂಡ್ಬಿಡು, ಆ ಕಡೆ ಇಟ್ಬಿಡೋಣಂತ. ಸರಿ, ನೀ ಆ ಕಡೆ ಹಿಡ್ಕೊ, ನಾ ಈ ಕಡೆ ಹಿಡ್ಕೋತೀನಿ. ಲಲಿತಾ, ಮಟನಿಂದು ವಾಸನೆ ಘಮ ಘಮ ಅಂತ ಬರಾಕುಂತೈತ್ಲಿ. ಬಾಯಾಗ ನೀರು ಹಂಗೆ ಬರಾಕುಂತೈತ್ಲಿ. ಹೆಂಗೆ ಚಲೋ ಆಗಿರ್ತೈತೆ ಅಂತ ಅನಿಸ್ತೈತನ್ಲೇ? ನೋಡಲ್ಲಿ ಕೆಂಪಗ ಹಂಗ. ಈ ಕುದಿಲಿ ತಡಿ. ಕುದ್ಮೇಲೆ ಎಣ್ಣೆನ ಒಂದಿಷ್ಟು ಪೀಸ್ ತೆಗೆದಿಟ್ಟು ಆಮೇಲೆ ಕೊಬ್ಬರಿ ಪೇಸ್ಟ್ ಹಾಕನಂತ. ಏನು ಮಸ್ತ್ ಆಗೈತವ ಲಲಿತವ. ಹಂಗೆ ಎಣ್ಣೆಯಾಗ ಮಟನ್ ಮಸ್ತ್ ಕುದ್ಬಿಟ್ಟೈತೆ ಬಿಡು. ಬಾ 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 ಬಾ. ಹ್ಞೂ ಬೇಮ್ಮ, ಇನ್ನು ಕುದಿಲ್ಲ ಅದು ಚಂದನ ತಂಗಮ್ಮ. ಇದ್ರಾಗ ಕುದೀತಂದ್ರೆ ಆಮೇಲೆ ಮತ್ತು ಭಾಳ ಕುದಿಸೋ ಅವಶ್ಯಕತೆ ಇಲ್ಲ. ನೋಡಿ ಬರೀ ಬೇ ಹೆಂಗಿರ್ಬೋದು ಅಂತಂದು. ಕರೆಕ್ಟಾಗಿ ಕುದಿಯಾಕ ಕುಂತೈತಾನೆ, ಏನಿಲ್ಲ ಅಂತಂದು. ಅಲ್ಲಿ ನೋಡ ಮಟನ್ ಎಷ್ಟು ಚಂದ ಕುದಿಯಾಕ ಕುಂತೈತಿ. ಹೋಗಿ ನೋಡಲ್ಲ ಹಂಗೆ ಮ್ಯಾಲೆ ಎಷ್ಟು ಚಂದ ಹೊಂಟೈತಿ. ಹಿಂಗಿರ್ಲಿ ಆದ್ರೆ ಸ್ವಲ್ಪ ಹೊಳ್ಳಾಡ್ಸ್ಕೊಂತಿರವ, ಇಲ್ಲ ಮತ್ತು ತಳ ಹಿಡಿದು ಬಿಡ್ತೈತಿ. ಹೊಳ್ಳಾಡ್ಸ್ಕೊಂತ ಇರವ ಅಂದ್ರೆ ನೀಟಾಗಿ ಬೇಯ್ತೈತಿ. ಮುಚ್ಚಿಟ್ಟು ನೀವು ಈ ಕಡೆ ಬಂದುಬಿಟ್ರೆ ಅಂದ್ರೆ ಮತ್ತೆ ತಳ ಹಿಡಿದು ಬಿಡ್ತೈತಿ, ಒತ್ತು ಬಿಡ್ತೈತಿ, ಮತ್ತು ವಾಸನೆ ಬಂದುಬಿಡ್ತೈತೆ ಅವಾಗ. ಇಲ್ಲ ಅದೇ ಅಮ್ಮ, ತಿರ್ಸ್ಕೋತ ನೋಡ್ಕೊತ ಇರ್ತೀವಿ ಇಲ್ಲೇ. ಲಲ್ಲಿ ಅಂದರೂ ನಿನ್ನ ಕೈ ರುಚಿ ಅಂದ್ರೆ ಕೈ ರುಚಿ ನೋಡಲಿ. ಎಷ್ಟು ಮಸ್ತ್ ಘಮ ಘಮ ಅನ್ನಕುಂತೈತಿ ನೋಡು. ಸಾಕು ಸುಮ್ಮನೆ ಇರಲಿ. ನಾನು ಹಬ್ಬಕ್ಕೆ ಏನೇ ಮಾಡಿದ್ದು, ನೀನು ನಾನು ಕೈ ಜೋಡಿಸಿದಕ್ಕೆ ಇದೆಲ್ಲ ಮಾಡೋಕ್ಕಾಗ ಕುಂತಿರೋದು. ಲಗುನ ತಂಬರವ ಮಾದವ. ಇವ ಹೊಸ ಮೀನವ ನೀನು ಅಥವಾ ಇನ್ನೊಂದು ದಿವಸ ಅದಾವ್ರಿ ಅಮ್ಮಾರ. ಅಲ್ಲಿ ಒಳಗಡೆ ಇಟ್ಟು ಬಂದೀನಿ. ಇದಿಷ್ಟು ಹಚ್ಚಿದ್ದಾದ್ಮೇಲೆ ಇದನ್ನು ಏನದು ತವಾ ಫ್ರೈ ಮಾಡ್ತಾರಂತವ ಇವ್ರೇನ. ಅದಕ್ಕೆ ಇವಿಷ್ಟು ಮಸಾಲೆ ಹಚ್ಚಿಟ್ರಾತು. ಇನ್ನೊಂದಿಷ್ಟು ಅದಾವು, ಅವ್ನ ಆಮೇಲೆ ತೊಗೊಂಬರ್ತೀನಿ. ಅವನ್ನ ರವಾ ಫ್ರೈ ಒಂದಿಷ್ಟು ಮಾಡಕ್ಕೆ ಬರ್ತೈತಿ. ಓ ಹೌದನವ. ಏನವ ಲಗುನ ಅಡುಗೆ ಮಾಡ್ರವ. ಆಗಲೇ 12:30 ಏನೋ ಆಗಕ್ಕೆ ಬಂತು. ಹೊಟ್ಟೆಲ್ಲ ಆಗಲೇ ಇದು ಅಡುಗೆ ಎಲ್ಲ ನೋಡಿ ಹಸು ಕುಂತ್ಬಿಟ್ಟೈತಿ. ಅಮ್ಮ ಆಗಲೇ ಅಡುಗೆ ಎಲ್ಲ ಆಗಕ್ಕೆ ಬಂದೈತ್ರಿ. ಅನ್ನ ಅಂತೂ ಆಗೈತಿ. ರಾಧವ ರೊಟ್ಟಿ ಬಡಿಯಾಕ ಕುಂತಾಳ. ನಾ ಬೇಯಿಸ್ತೀನಿ ಅಂದ್ರೆ ಬೇಡವ, ನಾನೇ ಬಡ್ದು ನಾನೇ ಬೇಯಿಸ್ತೀನಿ ಅಂತಂದ್ಲು. ಹಂಗಾಗಿ ಕೆಲ್ಲೆ ಕುತ್ಕೊಂಡು ರೊಟ್ಟಿ ಬಡಿಯಾಕ ಕುಂತಾಳ. ಚಿಕನಿಂದು ಆಗಲೇ ಇವ್ರು ಸುಕ್ಕ ಎಲ್ಲ ಮಾಡಿಟ್ಟಾರ. ಅದು ಈ ಚಿಕನಾಗೂ ಏನೋ 2 ಥರ ಮಾಡಾರವ, ಅದೇನೇನು ಮಾಡಾರೋ ಗೊತ್ತಿಲ್ಲ. ಆಮೇಲೆ ತತ್ತಿದು ಸುಕ್ಕ ಅದನ್ನು ನಾನು ಅಲ್ಲೇ ಅಡುಗೆ ಮನೆಯಾಗ ನಾನೇ ಮಾಡಿಬಿಟ್ಟೆ. ಮತ್ತು ಇಲ್ಲಿ ತಂದ್ರೆ ಮತ್ತೆ ಲೇಟ್ ಆಕೈತೆ ಅಂತಂದು ಅನ್ನ ಆದ ತಕ್ಷಣ ಅದು ತತ್ತಿದು ಒಂದಿಷ್ಟು ಮಾಡೋದಿತ್ತು, ಅದನ್ನು ಮಾಡಿಟ್ಬಿಟ್ಟೆ. ಈಗ ಮಟನಿಂದು ಆಗಲೇ ಕುದಿಯಾಕ ಬಂದೈತಿ. ಮಟನ್ ಸಾರು ಆಗ್ಬಿಡ್ತೈತಿ. ಬಡ ಪಿಶಿಂದು ಎಲ್ಲ ಹಚ್ಚಿಟ್ಬಿಟ್ವಿ ಅಂದ್ರೆ ಮೀನದ್ದು ಇತ್ತ ಕರಿಯೋದು ಇತ್ತಾಗ ಬಿಸಿದ ಕೊಡೋದು ಹಂಗೆ ಮಾಡ್ಬೇಕು ನೋಡ್ರಿ ಅಮ್ಮ. ಅಂದರೂ ಅಡುಗೆ ಲಗುನ ಆತು ಬಿಡು. ಎಲ್ಲರೂ ಲಗುನ ಮಾಡಿಬಿಟ್ರಿ ಬಿಡು. ಯಮ್ಮ ಎಷ್ಟು ಜನ ಅದೀವಿ, ಮತ್ತು ಭಾಳ ಮಂದಿ ಸೇರಿ ಒಬ್ಬೊಬ್ಬರು ಒಂದೊಂದು ಮಾಡಕ್ಕೆ ಕುಂತ್ಬಿಟ್ರೆ ಅದೇ ಏಟತ್ತು ಬೇಯಮ್ಮ ಮಾಡೋದು. ಮನ್ಯಾಗ ಹಂಗೆ ಇರ್ಬೇಕು ನೋಡವ. ಎಲ್ಲರೂ ಮನ್ಯಾಗ ಸೇರಿದ್ರಂದ್ರೆ ಅಷ್ಟು ಒಂದೊಂದು ಎಲ್ಲರೂ ಸೇರಿ ಅಡುಗೆ ಮಾಡಿದ್ರೆ ಭಾಳ ಅನ್ಸಂಗೆ ಇಲ್ಲವ. ಅದು ಒಬ್ಬರ ಮೇಲೇ ಎಲ್ಲ ಬಿಟ್ಬಿಟ್ರೆ ಒಬ್ಬರಿಗೆ ವಜ್ಜೆ ಅನ್ನಿಸ್ಬಿಡ್ತೈತೆ ನೋಡವ. ಈಗ ನೋಡ್ಬೇಮ್ಮ ಎಲ್ಲರೂ ಸೇರ್ಕೊಂಡು ಮಾತಾಡ್ಕೊತ ಕಾಮಿಡಿ ಮಾಡ್ಕೊತ ಅಡುಗೆ ಮಾಡಕೊಂತೀವಿ. ಆರಾಮ ಎಲ್ಲರೂ ಸೇರಿ ಕುತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಮಜಾ ಅನಿಸ್ತೈತಿ, ಎಷ್ಟು ಚಲೋ ಅನಿಸ್ತೈತಿ, ಎಷ್ಟು ಖುಷಿ ಅನಿಸ್ತೈತಿ. ಹೌದಿಲ್ಲ ಬೇಮ್ಮ? ಈಗ ಅವ್ರ ಮನ್ಯಾಗ ಅವರು, ನಮ್ಮ ಮನ್ಯಾಗ ನಾವು, ನಿಮ್ಮ ಮನ್ಯಾಗ ನೀವು ಅಡುಗೆ ಮಾಡ್ಕೊಂಡು ತಿಂದಿದ್ರೆ ಇಷ್ಟು ಖುಷಿ ಇರ್ತಿತ್ತು ಅನ್ಬೇಮ್ಮ, ನೀನೇ ಹೇಳು. ಇಲ್ಲಿ ಬಿಡೆಯವ್ವ, ನಮ್ಗಂತೂ ಬ್ಯಾಸರ ಆಗಿಬಿಟ್ಟಿತ್ತವ. ಅಲ್ಲಿ ಮನೆಯಾಗ ಇದ್ದಿದ್ದು ಏನು ಮಾಡೋದು. ಲಲಿತವ ಸವಿತವ ಇದ್ದರೆ ಏನೋ ಕಾತಾಡ್ಕೊಂತ ಇರ್ತಿದ್ವಿ. ಅವರು ಇಲ್ಲ ಏನಿಲ್ಲ. ನನಗಂತೂ ಹುಚ್ಚಿಡ್ದಂಗೆ ಆಗ್ಬಿಟ್ಟಿತ್ತು. ಅವ್ರು ನೋಡಿದ್ರೆ ಮಧ್ಯಾಹ್ನ ಓಷ್ಟು ಮಕ್ಕೊಂಡ್ಬಿಡ್ತಾರವ. ನನಗೆ ನೋಡಿದ್ರೆ ಮಧ್ಯಾಹ್ನ ನಿದ್ದೆನೇ ಬರೋಂಗಿಲ್ಲ. ಟಿವಿಯಾಗ ಒಂದೊಂದ್ಸಲ ಚಲೋ ಹಳೆ ಪಿಕ್ಚರ್ ಹಾಕಿರ್ತಾರೆ. ಹಳೆ ಪಿಕ್ಚರ್ ಆದ್ರೆ ನಮಗೆ ನೋಡೋಕೆ ಚಲೋ ಅನಿಸ್ತೈತವ. ಏನು ಹೊಸ ಪಿಕ್ಚರ್ ಅಷ್ಟು ನಮ್ಗೆ ಇಷ್ಟನೇ ಆಗಂಗಿಲ್ಲ, ಏನಿಲ್ಲ. ಚಲೋ ಪಿಕ್ಚರ್ ಹಾಕಿದ್ರೆ ಕುತ್ಕೊಂಡು ನೋಡಕ್ಕೆ ಹೊಂದ್ಬಿಡ್ತೀನಿ. ಇಲ್ಲ ಅಂದ್ರೆ ಇಲ್ಲಿಂದ ಅಲ್ಲಿ ಅಡ್ಡಾಡ್ಕೊಂತ ಇದ್ದು ಬಿಡ್ತೀನಿ ನೋಡವ ನಾನಂತೂ. ಲೇ ಹಂಗೇನಾರ ಬ್ಯಾಸರ ಅನ್ಸಿದ್ರೆ ನಮ್ಮ ಮನೆ ತಲ್ಬಾ, ಮಾಧವನ ಮನೆ ತಲ್ಬಾ, ಆರಾಮಾಗಿ ಅಡ್ಡಾಡ್ಕೊಂತಿರು. ಅಲ್ಲೇ ಎದಕ್ಕೆ ಒಂಟಿಗೆ ಹೋಗಿ ಥರ ಕುತ್ಕೋತಿದ್ದಿ. ಯವ್ವ ಏನು ಮಾಡ್ದವ?
ದಿನ ಒಂದಕ್ಕೂ ಅಡ್ಡಾಡೋಕ್ಕಾಗತ್ತನ್ಲಿ, ಕಾಲು ಅನ್ನೋದು ಹೆಂಗೆ ನೋವು ಬಂದು ಹೋಗುತ್ತಾನೆ. ಭಾಳ ಅಡ್ಡಾಡಿದ್ರೆ ಕಾಲು ನೋವು ಬಂದ್ಬಿಡ್ತಾವೆ. ಅದಕ್ಕೆ ನಾನು ಅಡ್ಡಾಡಕ್ಕೆ ಹೋಗಂಗಿಲ್ಲ ಭಾಳ. ಹೇಳಿಲ್ಲ ನಾನು, ನಿನ್ನ ಮೊಮ್ಮಕ್ಕಳು ಹೇಳಿದ್ರೆ ಯಾವ್ದಾರು ಒಂದು ಗಾಡಿ ಕರ್ಕೊಂಬಂದು ಬಿಡ್ತಾರೆ. ಹೋಗೋ ಮುಂದೆ ಹೇಳಿದ್ರೆ ಮತ್ತೆ ಗಾಡಿ ಕರ್ಕೊಂಡು ಹೋಗಾರ, ಆಟ ಅಲ್ಲ. ಹ್ಞೂನಯ್ಯವ್ವ, ಇನ್ನೊಂದು ಸ್ವಲ್ಪ ದಿನ ನಮ್ಮ ಸವಿತಾವ ಲಲಿತಾವ ಮನೆಗೆ ಬರೋವರೆಗೂ ಹಂಗೆ ಮಾಡ್ತೀನವ ಯವ್ವ. ಅಲ್ಲೇ ಮನೆಯಾಗಿದ್ದೆ ಅಂದ್ರೆ ಹುಚ್ಚಿಡ್ದಂಗೆ ಆಗ್ಬಿಡ್ತೈತವ ನನಗಂತೂ. ಸವಿ, ಇದು ಮಟನ್ ಸಾರಿಂದು ಆತ ಆಲ್ಮೋಸ್ಟ್ ಕುದಿಯಾಕ ಕುಂತೈತಿ. ಇದನ್ನ ಆ ಕಡೆ ಇಟ್ಟು ಅದು ಮೀನ ಒಂದು ಸೊಕಾಸಕ್ಕೆ ಫ್ರೈ ಸ್ಟಾರ್ಟ್ ಮಾಡಿಬಿಡೋಣ. ಹ್ಞೂನವ, ಹಂಗೆ ಮಾಡ್ತೀನಿ. ಯಮ್ಮ ಮೀನಾ ಅಂತೂ ಎಲ್ಲ ಹಚ್ಚೋದಾತು. ಒಂದಿಟ್ಟು ಉಳ್ಳಾಗಡ್ಡಿ ಲಿಂಬೆನೆಲ್ಲ ತೊಗೊಂಬಂದ್ಬಿಡ್ಲ, ಅವನೊಂದಿಷ್ಟು ಎರ್ಚಿಟ್ಬಿಡ ನನ್ರಿ. ಅಂದ್ರೆ ಊಟಕ್ಕೆ ಟೈಮ್ ಆತಲ್ಲ, ಇನ್ನೇನು ಬರೋ ಹೊತ್ತಾತು. ಗಂಡ್ಮಕ್ಳು ಎಲ್ಲರೂ ಬಡ ಬಡ ಊಟಕ್ಕೆ ಹಚ್ಬಿಡಾಕೆ ಬರ್ತೈತಿ. ಹಾಂ ತಮ್ಮವ್ವ, ಅದ್ರಾಗ ಏನೈತಿ, ಕುತ್ಕೊಂಡು ಎರ್ಚನಂತ. ಹಾಂ ಸರಿ ಆತವಿ ಅಮ್ಮ. ಸವಿ, ಇವು ಎಲ್ಲಿದ್ವಲೆ ಉದ್ದಗದವಲ್ಲ ಮೀನ? ಅಯ್ಯ ಮಾದ ಚಿಗವ ಒಂದು ಸ್ವಲ್ಪ ಇವು ಅವನ್ನ ಉದ್ದನೂ ಹಂಗೆ ಬಿಟ್ಟ. ಇವು ಈ ಥರ ತವಾ ಫ್ರೈ ಆದ್ರೆ ಮಸ್ತ್ ಆಕೈತಿ. ಅದಕ್ಕೆ ಒಂದಿಷ್ಟು ತವಾ ಫ್ರೈ ಮಾಡಿ ಆಮೇಲೆ ಎಣ್ಣೆಗೆ ರವಾ ಫ್ರೈ ಮಾಡಿದ್ರೆ ಆತು. ಬೇರೆವು ಉಳಿದಿದ್ವು ಅಲ್ಲಿ ಹಿಂದೆ ಅದಾವಲ್ಲ. ಇವತ್ತೈತಿ ನಮ್ಮ ಮನ್ಯಾಗ ಬಜ್ಜರಿ ಬಾಡೂಟ. ಯಮ್ಮ ಎಲ್ಲ ಆತನ್ರಿ ಹಚ್ಚೋದು ತಗೊಳಂದೆ ಈ ಕಡೆ. ಸುಬ್ಬಿ ಆಗಲೇ ಏಟೊತ್ತಾತ್ಲಿ ನಾವು ಹಚ್ಚಿಟ್ಟು ತಗೋರಿ ಅತ್ತಾಗ. ಯಮ್ಮ ನೆನಿಬೇಕು ಬೇ ಮೀನು ಅದಾವಲ್ಲ, ಅವೆಲ್ಲ ಖಾರ ಉಪ್ಪು ಹುಳಿ ಎಲ್ಲನೂ ಹೀರ್ಕೋಬೇಕು ಬೇ, ಅವಾಗ ರುಚಿ ಮಸ್ತ್ ಬರೋದು. ಹಿಂಗೆ ಹಚ್ಚಿ ಹಿಂಗೆ ಫ್ರೈ ಮಾಡಿದರೆ ಚಲೋ ರುಚಿ ಬರಂಗಿಲ್ಲ. ಯವ್ವ ಆಗಲೇ ಎಲ್ಲ ನೆಂದಾವ್ ನೋಡು, ತಗೋ ಆ ಕಡೆ ಇಟ್ಕೋ. ನಿಮ್ಮವ್ವ ಉಳ್ಳಾಗಡ್ಡಿ ಒಂದು ತರ್ತೀನಂದ್ರೆ ಉಳ್ಳಾಗಡ್ಡಿ ಲಿಂಬೆ ನೆರ್ಚ್ತೈತಿ. ಆಗಲೇ ಟೈಮು 1 ಗಂಟೆ ಬಂತು. ಬಡ ಬಡ ಮಾಡಿರಿ, ಮತ್ತು ಗಂಡ್ಮಕ್ಳು ಬರ್ತಾರೆ. ಇವತ್ತು ಮನ್ಯಾಗ ಮಾಂಸದ ಊಟ ಐತಂತಂದು ಯಾರೂ ನಾಷ್ಟ ಸರಿನತ್ತಂಗೆ ಮಾಡೇ ಇಲ್ಲ. ಯಮ್ಮ ನಾನು ಬೆಳಗ್ಗೆ ಅವಲಕ್ಕಿನ 2 ತುತ್ತು ತಿಂದೀನಿ ಗೊತ್ತನು. ಅಪ್ಪ ಅದನಲ್ಲ ಲಘೂನ ಮಟನ್ ಚಿಕನ್ ಎಲ್ಲ ತಂದು ಬಿಡ್ತೈತಿ. 11-11:30 ಅನ್ನಷ್ಟೇ ಅಡುಗೆ ಮಾಡಿಬಿಡ್ರಿ, ಲಘೂನ ಊಟನ ಮಾಡಿಬಿಡಕ್ಕೆ ಬರ್ತೈತಿ ಅಂತಂದಿದ್ದ. ಅದಕ್ಕೋಸ್ಕರ ನಾನು ಅವ್ವ ಈಟ ತಿನ್ಲ ಬೇಡ ಅನ್ನಂಗೆ ಅವಲಕ್ಕಿ ತಿಂದೀವಿ. ಈ ನಮ್ಮಪ್ಪ ನೋಡೋದು ತರದ 11:30 ತಂದ. ನಮಗೂ ಹಂಗಾಗಿ ಹೊಟ್ಟೆಯೆಲ್ಲ ತಾಳ ಹಾಕಕ್ಕೆ ಕುಂತೈತಿ ಅಮ್ಮ. ಅದು ಅಲ್ದ ಈ ವಾಸನಿಗರ ಇನ್ನೂ ಹಸುವಾಗ ಕುಂತೈತಿ ಬೇ. ಆತಲ್ಲವ, ಆಗಲ್ಲ ಎಲ್ಲ ಅಡುಗೆ ಆಗಾಕ ಬಂತು ಅಂದಂಗೆ ನಿನ್ನ ಗಂಡು ಬಂದಿಟ್ಟು ಫೋನ್ ಹಚ್ಚಿ ಕರೆದು ಬಿಡ ಹೋಗವ. ಎಲ್ಲರೂ ಬಂದು ಲಘುನ ಬರ್ಬೇಕಂತ, ಅಡುಗೆ ಎಲ್ಲ ರೆಡಿ ಐತಂತ ಫೋನ್ ಹಚ್ಚಿಬಿಟ್ರವ. ಒಬ್ರಿಗೆ ಹಚ್ಚಿರಿ, ಅವ್ರೆಲ್ರಿಗೂ ಕರ್ಕೊಂಬರ್ತಾರೆ. ಯಮ್ಮ ನೀವ ಮಾವರಿಗೆ ಹಚ್ಚಿಬಿಡ್ತೀರಾ? ಇವು ಮೀನ ಒಂದು ಸ್ವಲ್ಪ ಫ್ರೈ ಮಾಡಕೊಂತೈತಿ. ನನ್ನ ಫೋನು ಅಲ್ಲಿ ಇಟ್ಟು ಬಂದಿನಿ ಒಳಗಡೆ. ಅಷ್ಟೇ ಅಲ್ಲ, ನಾ ಹೇಳ್ತೀನಿ ತಗೋರವ, ಅದ್ರಾಗ ಏನೈತಿ. ತಗೋರಿ ಮೊದಲು ಮೀನು ತಾಟ ಎಲ್ಲ ಆ ಕಡೆ ಇಟ್ಕೋರಿ. ಹಲೋ ಅಳಿಯಂದ್ರ, ಎಲ್ಲದಿರಿ? ಅತ್ಯಾರ ಹೊಲ್ದಾಗತ್ತೀವ್ರಿ, ಇನ್ನೇನು ಬಿಡ್ಬೇಕಂತ ಮಾಡೀವಿ. ಮನ್ಯಾಗ ಅಡಿಗೆಲ್ಲ ಆಗೈತೇನ್ರಿ? ಹ್ಞೂ ರೀ ಹೇಳಿ ಅಂದ್ರೆ ಅಡಿಗೆಲ್ಲ ಆಗೈತಿ. ನಿಮಗೋಸ್ಕರನೇ ಕಾಯ್ಕೊಂತ ಕುಂತೀವಿ ನೋಡ್ರಿ ನಾವು ಎಲ್ಲರೂ. ಲಘುನ ಬಂದುಬಿಡ್ರಿ ಹೇಳಿ ಅಂದ್ರೆ ಅಡಿಗೆಲ್ಲ ಬಿಸಿ ಬಿಸಿನೇ ಐತಿ. ಸರಿ ರೀ ಅತ್ಯಾರ, ಹಂಗಂದ್ರೆ ಈಗ ನಾವು ಬಿಟ್ಟೇ ಬಿಡ್ತೀವಿ. ಇನ್ನೊಂದು 15 ನಿಮಿಷ ನೋಡ್ರಿ, ನೀವು ತಾಟೆಲ್ಲ ಹಚ್ತೀರಿ, ನಾವು ಬಂದೇ ಬಿಡ್ತೀವಿ. ಸರಿ ಹೇಳಿ ಅಂದ್ರೆ ಅಂದಂಗೆ ಮೊಮ್ಮಕ್ಕಳು ರೀ? ಅತ್ಯಾರ ಚಂದ್ರು ಕೃಷ್ಣ ಇಲ್ಲೇ ಅದಾರೆ, ಅವ್ರನ್ನೂ ಕರ್ಕೊಂಡ ಬರ್ತಿದ್ದವ್ರಿ. ಹಾಂ ಸರಿ ಆತ್ರಿ ಹೇಳಿ ಅಂದ್ರೆ ಹುಷಾರು ನೋಡ್ರಿ, ಲಘುನ ಬಂದುಬಿಡ್ರಿ ಆದಷ್ಟು. ಅಯ್ಯೋ ಅತ್ಯಾರ ಬಿಟ್ಟೇ ಬಿಟ್ವಿ ನೋಡ್ರಿ, ಬಂದೇ ಬಿಟ್ವಿ. ಇನ್ನೊಂದು 10-15 ನಿಮಿಷದಾಗ ಅಲ್ಲಿ ಇರ್ತೀವಿ ನೋಡ್ರಿ. ಸರಿ ಹೇಳಿ ಅಂದ್ರೆ ಬರ್ರಿ. ಇದೇನು ರವಾ ಫ್ರೈ ಏನ ಲಲಿತಾ? ಇವಾಗ ರವಾ ಫ್ರೈ ನೋಡವ. ಏನಂದ್ರೆ ನಿಮ್ಮ ಮಳಿ ಅಂದ್ರೆ ಬರಾಕುಂತಾರಂತ, ಹೊಲ ಬಿಟ್ಟಾರಂತ. ಇನ್ನೊಂದು 10-15 ನಿಮಿಷದಾಗ ಬರ್ತಾರಂತ. ಮಾಧವ ಒಂದು ಸ್ವಲ್ಪ ಲಘುನ ತೊಂಬರವ, ಉಳ್ಳಾಗಡ್ಡಿ ಎಲ್ಲ ಎರ್ಚಿಡ್ತೀವಿ. ಹಾಂ ಸರಿ ಬೇ ಅಮ್ಮ. ಪಾಪ ಗಂಡ್ಮಕ್ಳೆಲ್ಲ ಹಸುಕೊಂಡ್ಬಿಟ್ಟವನ ಮುಂಜಾನಿಂದ. ಪಾಪ ಅವು ಏನೂ ತಿಂದೇ ಇಲ್ಲ. ಲಲಿತವ ಸವಿತವ ಆತಿಲ್ರವ, ಆಗಲೇ ಗಂಡ್ಮಕ್ಳು ಬಿಟ್ಟಾರಂತವ. ಇದಕ್ಕೆ ಹೊಲನ ಹೊತ್ತಕೈತಿ. ಮತ್ತು ಅಮ್ಮಾರ ಏನು ತಲೆ ಕೆಡ್ಸ್ಕೊಬಿಡ್ರಿ, ಎಲ್ಲ ಅಡುಗೆ ಆಗೈತಿ. ರವಾ ಫ್ರೈ ಮಾಡಕೊಂತೈತಿ. ಒಳಗಡೆ ಇದು ಚಿಗೋಗೆ ಕಬಾಬ್ ಕರಿಯಾಕ ಹಚ್ಚಿ ಬಂದೈತಿ. ಇವನು ಯಾರು ಪವ್ಯಾಗ ವೀನು ಬಂದಾರ, ಅವರು ಅಲ್ಲೇ ಕರಿಯಾಕೊಂತಾರೆ ಕಬಾಬನ್ನು. ಇಲ್ಲಿ ನಾವು ಫಿಶ್ ಫ್ರೈ ಮಾಡಕೊಂತೈತಿ. ಅವ್ರು ಬರೋಷ್ಟಿಗೆ ಅಡುಗೆ ಎಲ್ಲ ರೆಡಿ ಇರ್ತೈತಿ ರೀ ಅಮ್ಮಾರ, ಏನು ತಲೆ ಕೆಡ್ಸ್ಕೊಬೇಡ್ರಿ. ಹೌದನವ, ಚಲೋ ಆತ್ ಬಿಡ. ಅಬ್ಬಾಬಾಬಾಬಾ, ಗವಿ ಮತ್ತು ಪವ್ಯಾನು ಬಂದ್ರ? ಯಾವಾಗ ಬಂದಾರ ಅವರು? ಆಗಲೇ ಬಂದಾರ ಬೇ ಅಮ್ಮ. ಅದಕ್ಕೆ ಅವರಿಗೆ ಅಲ್ಲೇ ಒಳಗಡೆ ಕಬಾಬ್ ಕರಿಯಾಕ ಹಚ್ಚಿ ಬಂದೀವಿ. ಚಲೋ ಆತು ಬಿಡ ಹಂಗಾರ. ಅಂದಂಗೆ ನಿಮ್ಮ ಚಿಗ ಒಂದು ರೊಟ್ಟಿ ಬಡಿಯೋದು ಆತನವ? ಹ್ಞೂ ಬೇ ಅಮ್ಮ, ರೊಟ್ಟಿ ಬಡಿಯೋದಾಗೈತೆ ನೋಡ್ಬೇ. ಅಯ್ಯ ಉಳ್ಳಾಗಡ್ಡಿ ತಂದೀನಿ, ಕಟ್ ಮಾಡೋಕೆ ಚಾಕುನ ತಂದಿಲ್ಲ. ತಡಿಬೇಮ್ಮ, ಇಳಿಗೆ ಒಂದು ಚಾಕು ಮತ್ತು ಕಟ್ ಮಾಡೋಕೆ ತಾಟವು ನೀವು ತಗೊಂಬರ್ತೀನಿ. ಸರಿ ನಡಿ, ಲಘುನ ತಂದು ಕೊಡು. ಮತ್ತು ಅಲ್ಲಲ್ಲಿ ಇದೊಂದು ತಾಟ ಆದ್ರೆ ಆಯ್ತಲ್ಲ, ಮೀನು ಕರಿಯೋದು ಅಷ್ಟು. ಆತು ನೋಡು, ಇದೊಂದು ತಾಟ ಆದ್ರೆ ಅಷ್ಟು ಆದಂಗೆ. ಬಡ ಬಡ ಏನು ಮಾಡಿಬಿಡು, ಇಲ್ಲಿ ಅಷ್ಟನ್ನು ಎಲ್ರಿಗೂ ತಾಟ ಇಟ್ಬಿಡು. ಎಲ್ರಿಗೂ ಕುತ್ಕೊಳಕ್ಕೆ ಜಾಗ ಮಾಡಿ ತಾಟ ಅಷ್ಟನ್ನು ರೆಡಿ ಇಟ್ಬಿಡ್ರಿ. ಅವ್ರು ಬಂದ ತಕ್ಷಣ ಬಡ ಬಡ ಸಾಲಕ್ಕೆ ತಾಟಿಟ್ಟು ಎಲ್ಲನೂ ಹಚ್ಬಿಟ್ನಂತ. ನೀವೊಂದು ಕೆಲಸ ಮಾಡಲಿ ಸಬ್ಬಿ. ಏನು ಮಾಡಲಿ ಲಲಿತಾ?
ಸವಿ ಒಂದು ಕೆಲಸ ಮಾಡು, ಈಗ ಚಿಕನಿಂದ ಫ್ರೈ ಏನು ಮಾಡೈತಲ್ಲ ಅದನ್ನ ಅಷ್ಟು ಒಂದು ಪುಟ್ಟೆಗೆ ಹಾಕಿಡು, ಸಾರನ್ನ ಒಂದು ಡಬ್ರ್ಯಾಗ ಹಾಕಿಡು. ಅಂದ್ರೆ ಇವಾಗ ಸಾಲಕ್ಕೆ ನೀಡ್ಕೊತ ಹೋಗ್ಬಿಡಾಕ್ ಬರ್ತೈತಿ. ಆಮೇಲೆ ಫಿಶ್ ಫ್ರೈ ಏನೇನು ಅದಾವೆ ನೋಡು, ರವಾ ಫ್ರೈ ಒಂದು ಕಡೆ ಇಡು, ತವಾ ಫ್ರೈ ಒಂದು ಕಡೆ ಇಡು. ಹಂಗೆ ಕಬಾಬ್ ಎಲ್ಲ ಅದಾವಲ್ಲ ಅವನು ಅಷ್ಟು ಒಂದು ಪುಟ್ಟೆ ಹಾಕಿಡು. ಇದು ತಂಗಳು ರೊಟ್ಟಿ ಏನದಾವ ನೋಡು, ಕಟಕ್ ರೊಟ್ಟಿ ಅವನು ಒಂದು ಕಡೆ ಇಡು, ಬಿಸಿ ರೊಟ್ಟಿ ಒಂದು ಕಡೆ ಇಡು. ಆಮೇಲೆ ಉಳ್ಳಾಗಡ್ಡಿ ಹೆಚ್ಚಿದ್ದು, ಲಿಂಬೆಹಣ್ಣು ಹೆಚ್ಚಿದ್ದು ಇವನು ಒಂದೊಂದು ಕಡೆ ಇಡು. ಅಂದ್ರೆ ಬಡ ಬಡ ಈ ಸಾಲಕ್ಕೆ ಎಲ್ಲರಿಗೂ ಕುಂದಿರಿಸಿ ಎಲ್ಲರಿಗೂ ಹಚ್ಚಿಬಿಡಾಕ್ ಬರ್ತೈತಿ. ಹಚ್ಚಾಕ ನಮ್ಗೆ ಸುಲಭ ಆಕೈತೆ ಅವಾಗ. ಹಾಂ ಸರಿ ಆಯ್ತು ತಗೋ, ನಾಷ್ಟು ಮಾಡ್ತೀನಿ. ಹಂಗಂದ್ರೆ ಇದೊಂದು ತಾಟ್ ಉಳಿದೈತಿ, ನೀ ಹಿಡ್ಕೊಂಡು ಇಲ್ಲೇ ಫ್ರೈ ಮಾಡಿಬಿಡು. ಹಾಂ ಸರಿ ತಗೋ, ನಾ ಫಿಶ್ ಫ್ರೈ ಮಾಡ್ತೀನಿ ತಗೋ, ನೀ ಏನು ತಲೆ ಕೆಡ್ಸ್ಕೊಬೇಡ. ಊಟದ ಎಲ್ಲ ಕಡೆ ಇದು ಸರಿ ಮಾಡಿಬಿಡು. ಹಂಗಂಗೆ ಗವಿ ಪವಿ ಅದಾರಲ್ಲ ಅವ್ರಿಗೆ ಹೇಳ್ಬಿಡು ನೀರಿಂದೆಲ್ಲ ವ್ಯವಸ್ಥೆ ಮಾಡತ್ತಂದು. ಒಂದು ಜಗ್ನಾಗರ ಎದ್ರಾಗರ ದಬರಾಗರ ಹಿಡ್ಕೊಂಡು ಸಾಲಕ್ಕೆ ಎಲ್ಲರಿಗೂ ಕೊಟ್ಬಿಡಾಕ್ ಬರ್ತೈತಿ. ಸರಿ ಆಯ್ತು.